ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋ ಶುರು ಮಾಡೋಣ ಬನ್ನಿ. ಏನಿವತ್ತು ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ತಿದ್ದಲ್ಲ ಪೂಜಾ ಶೆಟ್ಟಿ ಅಂತ ಅನ್ಕೊಂಡ್ರಾ? ಒಂದೇ ತರ ವೆಲ್ಕಮ್ ಮಾಡಿದ್ರೆ ನಿಮ್ಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡೋಣ ನನ್ನ ಚಾನಲ್ಗೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಬೆಳಗ್ಗೆನೆ ಟಿಫನ್ಗೆ ದೋಸೆ ಮತ್ತೆ ಪಲ್ಯ, ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೆನ್ನೆನೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ, ತುಂಬಾನೇ ಚೆನ್ನಾಗಿ ಉಬ್ಬ್ ಬಂದಿತ್ತು. ಕುಂಬಳಕಾಯಿ ಕಟ್ ಮಾಡಿರೋಂಥದ್ದು, ಅದೇ ಊರಿನ ತಗೊಬಂದು ಕಟ್ ಮಾಡಿರೋಂಥದ್ದು ಸ್ವಲ್ಪ ಮಾಡಿ ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ. ಅದ್ರ ಜೊತೆಗೆ ಅಚ್ಚು ಲಂಚ್ ಬಾಕ್ಸ್ಗೆ ಪಪ್ಪಾಯನು ಕಟ್ಟೋಣ ಅಂದ್ಬಿಟ್ಟು ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಈಗ ಬೇಗ ಬೇಗ ದೋಸೆನ ಹಾಕ್ತಾ ಇದ್ದೆ. ದೋಸೆ ಹಾಕಿ ಅಚ್ಚುಗೂ ಟಿಫನ್ಗೆ ದೋಸೆ ಹಾಕೊಟ್ಟು ಇವತ್ತು ಮತ್ತೆ ಅದ್ರ ಜೊತೆಗೆ ಫ್ರೂಟ್ಸು ಪಪ್ಪಾಯ ಇತ್ತಲ್ಲ ಅದನ್ನ ಸ್ವಲ್ಪ ಕಟ್ ಮಾಡಿ ತಿನ್ನಕ್ಕೆ ಅಂತ ಕೊಟ್ಟೆ. ಬೆಳಗ್ಗೆ ಹೊತ್ತು ಅವನಿಗೆ ತಿಂದು ಹೋಗಕ್ ಆಗಲ್ಲ, ಕಷ್ಟಪಟ್ಟು ಮಮ್ಮಿ ಬೈತಾಳಲ್ಲ ಅನ್ಬಿಟ್ಟು ತಿಂದೋಗ್ತಾನೆ. ಯಾಕೆಂದ್ರೆ ಅವ್ನ್ ಏನಾದ್ರು ಕುಡಿದ್ರೆ ಅಂದ್ರೆ ಬೂಸ್ಟು ಇಲ್ಲ ಹಾಲು ಇಲ್ಲಾಂದ್ರೆ ರಾಗಿ ಮಾಲ್ಟ್ ಏನಾದ್ರು ಕುಡ್ದೋದ್ರೆ ತಿನ್ನಲ್ಲ ಅವನು. ಸೊ ಇವತ್ತೇನು ತಿಂದಿರ್ಲಿಲ್ಲ, ಆದ್ರೆ ಪಪ್ಪಾಯನೂ ಜೊತೆ ಕೊಟ್ನಲ್ಲ ಅದಕ್ಕೆ ಕಷ್ಟಪಟ್ಟು ತಿನ್ಕೊಂಡ ಅಂತನು. ಹೊಟ್ಟೆ ತುಂಬ ಹೋಗಿದ್ರು ಬೈತಾಳೆ ಅನ್ನೋದಕ್ಕೋಸ್ಕರನಾದ್ರೂ ತಿಂತಾನೆ. ಈಗ ನಾನು ಈ ಕಡೆ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ದೆ. ಅವನಿಗೆ ದೋಸೆ ಎಲ್ಲ ಈ ಥರ ಮುರಿದ್ಬಿಟ್ಟು ಹಾಕಿದ್ರೇ ಸರಿ, ಇಲ್ಲಾಂದರೆ ಅವನು ಮುರ್ಕೊಂಡು ತಿನ್ನೋ ಅಷ್ಟರಲ್ಲಿ ಎಲ್ಲ ಪೀಸ್ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಎಲ್ಲ ಇದೇ ಥರನೇ ನಾನು ಮಾಡಾಕೋದು ಯಾವಾಗಲೂ ಅಷ್ಟೇ. ಹಾಗೆಯೇ ಜೊತೆಗೆ ಪಪ್ಪಾಯನೂ ಅಷ್ಟೇ ಕಟ್ ಮಾಡಿ ಹಾಕಿದೆ. ನಾನು ಅಷ್ಟೇ ಈ ಕಡೆ ಊಟ ಕಮ್ಮಿ ಮಾಡೋಣ ಅಂತ ಅನ್ಕೋತೀನಿ. ಕೆಲವೊಂದು ಸತಿ ಆಗುತ್ತೆ, ಕೆಲವೊಂದು ಸತಿ ಆಗಲ್ಲ. ಈಗ ಬೆಳಗ್ಗೆ ನಾನು ಸ್ವಲ್ಪ ಪಪ್ಪಾಯ ತಿಂದೆ. ಸಂಜೆನೂ ಅಷ್ಟೇ ಅಚ್ಚುಗೆ ಪಪ್ಪಾಯನೇ ಕೊಟ್ಟೆ ಅವನಿಗೂ. ಅಂದರೆ ಊಟ ಮಾಡಾದ್ಮೇಲೆ ಪಪ್ಪಾಯ ಇತ್ತು. ನಮ್ಮ ಮನೆಯವರು ತುಂಬ ದೊಡ್ಡದೇ ತಂದಿದ್ರು. ಅವ್ರ ಪಪ್ಪಾಯ ಒಂದು 2 kg ಅಷ್ಟು, ಅದಕ್ಕೆ ಬಾಕ್ಸ್ಗೆ ಅವ್ನಿಗೆ ಹಾಕಿ ಆಮೇಲೆ ಮಧ್ಯಾಹ್ನಕ್ಕೂ ಬಂದಮೇಲೆ ಅದನ್ನೇ ಕೊಟ್ಟೆ. ಪಪ್ಪಾಯ ಒಳ್ಳೇದು, ಹೀಟ್ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಒಳ್ಳೇದೇ ಅದರಲ್ಲಿ. ಅದಾದ್ಮೇಲೆ ಊಟ ಎಲ್ಲ ಮುಗಿಸಿ ಸೈಕಲ್ ಓಡ್ಸೋಕ್ಕೆ ಅಂತ ಬಂದ ಕೆಳಗಡೆ. ಅಲ್ಲಿ ಯಾವುದು ಪಾಪು ಸಿಕ್ತು ಅಂತ ಮಾತಾಡ್ತಾ ನಿಂತಿದ್ದ. ಏನು ಹೆಸರು ಏನು ಅಂತೆಲ್ಲ ಕೇಳಿಕೊಂಡು ಮಾತಾಡ್ತಾ ಇದ್ದ. ಅವನಿಗೂ ಚಿಕ್ಕ ಮಕ್ಕಳು ಅಂದರೆ ತುಂಬಾ ಇಷ್ಟ. ಅವನಿಗಿಂತ ಚಿಕ್ಕವ್ರು ಯಾರೇ ಇದ್ರೂ ಮಾತಾಡಿಸ್ತಾನೆ, ದೊಡ್ಡವರಿದ್ರೆ ಅವ್ನು ಮಾತೇ ಆಡಲ್ಲ ಹಂಗೆ. ಸೊ ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸಾರಿ. ಸೊ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗು. ಈಗ ಬೆಳಗ್ಗೆನೆ ಅಚ್ಚುಗೆ ಗಂಜಿ ಮತ್ತು ಪಪ್ಪಾಯ ಇತ್ತಲ್ಲ ಪಪ್ಪಾಯ ಇದನ್ನೇ ಕೊಟ್ಟು ಫಸ್ಟು ಕುಡಿದು ಆಮೇಲೆ ತಿಂತಾನೆ. ತಿಂದೆಲ್ಲ ಆದಮೇಲೆ ಟಿಫನ್ ಏನೋ ಬೇಡ ಅಂದ, ಸಾಕು ಇದೆ ಅಂತ ಹೇಳ್ದ ಅಂತನು. ನಾನು ಇವತ್ತು ಟಿಫನಿಗೆ ಅದೇ ನೆನ್ನೆದೇ ದೋಸೆ ಇಟ್ಟಿತ್ತು, ಅದನ್ನೇ ಮಾಡಿ ಸ್ವಲ್ಪ ಬಾಕ್ಸಿಗೆ ಚಟ್ನಿ ಮಾಡಿ ಹಾಕಿದೆ. ದೋಸೆ ಅಂದರೆ ಮಾಮೂಲಿ ದೋಸೆ ಹಾಕಲಿಲ್ಲ, ಬೀಟ್ರೋಟ್ ಇತ್ತಲ್ಲ ಬೀಟ್ರೋಟ್ನ ತುರಿದ್ಬಿಟ್ಟು ಹಾಕಿ ದೋಸೆ ಮಾಡಿದೆ.
ಮಧ್ಯಾಹ್ನಕ್ಕೆ ನಮ್ಮನೆಯವರು ಮೊಟ್ಟೆ ಕೋಳಿ ಬರುತ್ತಲ್ಲ ಅದನ್ನ ತಂದುಕೊಟ್ರು. ಅದು ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಆ ಚಿಕನು. ಯಾಕೆ ಅಂದರೆ ಅದ್ರಲ್ಲಿ ಮಾಂಸನೇ ಇರಲ್ಲ ಜಾಸ್ತಿ, ಬರೀ ಮೂಳೆನೇ ಜಾಸ್ತಿ ಸಿಗುತ್ತೆ ಅಂತ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ನಮ್ಮನೆಯವ್ರು ಹೇಳ್ತಾರೆ ಬಾಯ್ಲರ್ ಕೋಳಿ ಜಾಸ್ತಿ ತಿನ್ನಬಾರ್ದು ಅಂತ, ಅದು ನಿಜಾನೇ. ಆದರೂ ನಮ್ಗೆ ಅದೇನೋ ಗೊತ್ತಿಲ್ಲ, ಆವಾಗಲಿಂದ ಆ ಬಾಯ್ಲರ್ ಕೋಳಿ ಇಷ್ಟ ಆಗಿ ಮೊಟ್ಟೆ ಕೋಳಿನ ತಿನ್ನಬೇಕು ಅಂದರೆ ಇಷ್ಟ ಆಗಲ್ಲ. ಸೊ ಎಲ್ಲ ಮಸಾಲೆ ಎಲ್ಲ ಏನಿದೆ ಮಾಮೂಲಿ ಮಸಾಲೆ ಅದನ್ನೆಲ್ಲ ಹುರಿದು ಕುಕ್ಕರ್ಗೆ ಚಿಕನ್ನ ಬೇಯಕ್ಕೆ ಇಟ್ಟಿದ್ದೆ. ಅಷ್ಟರೊಳಗಡೆ ಮಸಾಲೆ ಡಬ್ಬಕ್ಕೆ ಎಲ್ಲ ಫಿಲ್ ಮಾಡ್ಕೊಳ್ಳೋಣ, ಸ್ವಲ್ಪ ಖಾಲಿಯಾಗಿತ್ತು ಚಕ್ಕೆ ಲವಂಗ ಅದೆಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಫಿಲ್ ಮಾಡ್ತಾಯಿದ್ದೆ. ಇವತ್ತು ನಮ್ಮನೆಯವ್ರಿಗೆ ರಜಾ ಇತ್ತು, ಅದನ್ನ ನನಗೆ ಹೇಳೇ ಇಲ್ಲ. ಯಾಕೆ ಅಂದರೆ ಎಲೆಕ್ಷನ್ ಅಂತೆ, ಶಿಕ್ಷಕರದ್ದು ಎಲೆಕ್ಷನ್ ಆಗಿ ಕೌಂಟಿಂಗ್ ಅಂತೆ. ಸೊ ರಜಾ ಇತ್ತು ಅವ್ರಿಗೆ. ಅದಕ್ಕೆ ಅದ್ರ ಜೊತೆಗೆ ಚಿಕನ್ ಜೊತೆಗೆ ನಾನು ಕಡುಬೆಲ್ಲ ಮಾಡಿದ್ದೆ. ಕಡುಬು ಅಂದರೆ ಮಾಮೂಲಿ ಅಕ್ಕಿ ಕಡುಬು, ನಮ್ಮ ಸ್ಟೈಲು, ನಮ್ಮ ಮಲೆನಾಡು ಕಡೆ ಮಾಡೋರು ಇರೋರಿಗೆ ಗೊತ್ತಿರುತ್ತೆ ಮಲೆನಾಡು ಸ್ಟೈಲು ಕಡುಬು ಅಂದರೆ ಏನು ಅಂತ. ಅವ್ರು ಹೇಗಿದ್ರು ಫ್ರೀ ಆಗಿದ್ರಲ್ಲ ಇವತ್ತು, ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ರು. ಅದು ಒಬ್ರ ಕೈಲಂತೂ ಅದು ನಿಜವಾಗ್ಲೂ ಮಾಡೋಕ್ಕಾಗಲ್ಲ, ಒಂದು ಇಬ್ಬರಾರು ಇರಲೇಬೇಕು. ಈ ಥರ ಆಗಿತ್ತು. ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಫಿಶ್ಗಳನ್ನ ತಗೊಬಂದು ಹಾಕಿದ್ರು. ಇವಾಗಿರೋ ಅಷ್ಟು ಸಾಲದು ಅಂತ ಇನ್ನೊಂದು 4 5 ಏನೋ, ಒಂದು 6 ಏನೋ ಫಿಶ್ಗಳನ್ನ ತಗೊಬಂದ್ರು. ಇದೇ ದೊಡ್ಡದು ಇದೆಯಲ್ಲ, ಇದು ಶಾರ್ಕ್ ಥರ, ಈ ಥರದ್ದು 1 2, ಗೋಲ್ಡನ್ ಫಿಶ್ ಒಂದು 4. ಫಿಶ್ಶು ಸಾಕೋಕ್ಕೆ ಇಷ್ಟ, ಆದರೆ ಅದು ಸತ್ತೋದಾಗ ಸಖತ್ ಬೇಜಾರಾಗ್ಬಿಡುತ್ತೆ. ಹೀಗೆ ಎಷ್ಟು ಸುಮಾರು ಸತ್ತೋಗಿದೆ, ಆದರೂ ಇವ್ರು ಸತ್ತೋದ್ರೂ ತಗೊಬಂದು ಮತ್ತೆ ಹಾಕ್ತಾರೆ. ನಾವು ಹಳೆ ಮನೇಲಿ ಇದ್ದಾಗ ತುಂಬ ಮೀನುಗಳು ಹೀಗೆ ಸತ್ತೋಗೋವು. ಈ ಮನೆಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ಮೀನಿಂದ ಗೊತ್ತಾಗುತ್ತಂತೆ ಏನಾಗುತ್ತೆ ನಮ್ಮ ಮುಂದೆ ಅನ್ನೋದು, ಕೆಟ್ಟದ್ದೇ ಆಗಲಿ ಒಳ್ಳೆಯದೇ ಆಗಲಿ ಅವು ಸತ್ತೋದಾಗ ಅದರಿಂದನೇ ಗೊತ್ತಾಗುತ್ತಂತೆ ಸೂಚನೆಗಳು, ಹಾಗಂತಾರೆ. ಈ ಮನೆಗೆ ಬಂದಮೇಲೆ ಆ ಥರ ಎಲ್ಲ ಏನೂ ಆಗಿಲ್ಲ, ಆಗೋದು ಬೇಡ, ಯಾರ ದೃಷ್ಟಿನೂ ಬೀಳದೇ ಇರಲಿ. ಈಗ ಒಂದು ಹೇರ್ ಕೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಅಂದರೆ ಹೇರ್ ಕೇರ್ ಅನ್ನೋಕ್ಕಿಂತ ಇದು ಹೇರ್ ಸ್ಟ್ರೈಟಿಂಗ್ ಆಟೋಮೆಟಿಕ್ ಆಗೋದಂಥದ್ದಂತೆ. ನೋಡಿದ್ದೆ ನಾನು, ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಕೋಕೋನಟ್ ಆಯಿಲು ಮತ್ತು ಅಲೋವೆರಾ ಜೆಲ್ಲು ಇದನ್ನ ಎರಡನ್ನೂ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಸ್ವಲ್ಪನೇ ಹಾಕ್ಕೊಂಡು ಆಮೇಲೆ ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಳ್ಳೋದು, ಆ ಥರ. ಇದನ್ನು ಹಾಗೆ ಮಾಡ್ತಾಯಿದ್ದೆ. ತುಂಬ ಸಖತ್ತಾಗೆ ಸಿಲ್ಕಿಯಾಗೇ ಬರುತ್ತೆ. ಅದಾದಮೇಲೆ ವಾಶ್ ಮಾಡಿಕೊಂಡ್ರು ಈ ಕಡೆ ಕೂದಲು ನೀಟಾಗಿ ಉಳಿಯುತ್ತೆ ಮತ್ತು ಫುಲ್ಲು ಶೈನಿಂಗಾಗಿ ಸ್ಮೂತಾಗೂ ಇರುತ್ತೆ ಅಂತ. ನನ್ನ ಕೂದಲು ಸಿಕ್ಕಾಪಟ್ಟೆ ರಫು, ನಂದು ನನ್ನ ತಂಗಿದು ಇಬ್ಬರದು ಹಾಗೇನೆ. ಅದಕ್ಕೆ ಈ ಥರ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಅಷ್ಟೇ. ನೋಡಿ, ಈಗ ಹೇರ್ ಸ್ಟ್ರೈಟ್ ಮಾಡಾದ್ಮೇಲೆ ಎಷ್ಟು ಸಾಫ್ಟಾಗಿ, ಎಷ್ಟು ಬೇಗ ಆ್ಯಂಡ್ ಎಷ್ಟು ಕ್ವಿಕ್ಕಾಗಿ ಆಯಿತು ಅಂದರೆ ಸಖತ್ ಸಾಫ್ಟಾಗಿ ಆಯಿತು. ಅಂದರೆ ಮಾಮೂಲಿ ಹೇರ್ ಸ್ಟ್ರೈಟ್ ಮಾಡಿ ಅದಕ್ಕೆ ಮಾಮೂಲಿ ಏನಿದೆ ಹೇರ್ ಪ್ರೊಟೆಕ್ಷನ್ ಹಾಕಿ ಸ್ಟ್ರೈಟ್ ಮಾಡಿ ಮತ್ತು ಸೆರಮ್ ಹಾಕಿದ್ರು ಯಾವ ಥರ ಬರುತ್ತೆ ಸೇಮ್ ಅದೇ ಥರ, ಇದೊಂದು ಸೆರಮ್ ಥರನೇ ವರ್ಕ್ ಆಗಿದ್ದು. ನೀವು ಒಂದ್ಸತಿ ಟ್ರೈ ಮಾಡಿ. ಇದಕ್ಕೆ ಅಲೋವೆರಾ ಜೆಲ್ಲು ಮತ್ತು ಕೋಕೋನಟ್ ಆಯಿಲ್ ನೀಟಾಗಿ ಇದನ್ನು ಬೀಟ್ ಮಾಡಿದ್ರೆ ಸ್ವಲ್ಪ ದಪ್ಪ ಅಂದರೆ ತಿಕ್ಕಾಗಿ ಫಾರ್ಮ್ ಅಂದರೆ ಆ ಥರ ಜೆಲ್ ಥರ ಆಗುತ್ತೆ. ಅದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪನೇ, ಜಾಸ್ತಿ ಏನಿಲ್ಲ, ಸ್ವಲ್ಪ ಅಷ್ಟೇ ಹಾಕಿದ್ರೆ ಆಯಿತು. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.